ನಮ್ಮ ಟೇಲರ್ನ ಒಪ್ಪಿಸ್ಬಿಟ್ಟು ನಮ್ಮ ಮನೆಗೆ ಬಿರಿಯಾನಿ ಮಾಡಿಸಿದ್ದೀನಿ. ನಮ್ಮ ಮಾತೃಶ್ರೀ ಅವರು ಇವತ್ತು ಅಡುಗೆ ಮಾಡಬೇಕು. ನಮ್ಮ ಟೇಲರ್ ನಾನೇ ಇವತ್ತು ನೋಡ್ತಾ ಇದ್ದೀನಿ ಹಿಂಗೆ ತಿಂತಿರೋದನ್ನ. ಲೇಡೀಸ್ 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 ಫ್ರಮ್ ಹೈ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗಲ್ಲಿ ನಾನು ಬಂದಿರೋದು ಮಾರ್ಟಿಗೆ. ನಮ್ಮ ಮದರ್ ಅಮ್ಮನ ಏನಕ್ಕೆ ಅಂದರೆ ಹೇಳ್ತೀನಿ ಬನ್ನಿ. ನಮ್ಮ ಮಾತೃಶ್ರೀ ಅವರು ಇವತ್ತು ಅಡುಗೆ ಮಾಡಬೇಕು. ಏನಕ್ಕೆ ಅಡುಗೆ ಮಾಡಬೇಕು ಅಂದರೆ ಶ್ರವಣ್ ಬ್ರೋ ವರುಣ್ ಬ್ರೋ ನಮ್ಮ ಮನೆಗೆ ಊಟಕ್ಕೆ ಬರ್ತಿದ್ದಾರೆ. ಸೊ ಪ್ಲ್ಯಾನ್ ಏನು ಅಂದರೆ ನನ್ನೊಂದು ರೀಲ್ ಶೂಟ್ ಇದೆ, ವ್ಲಾಗ್ ಶೂಟು. ಅದ್ರ ಜೊತೆಗೆ ಅದು ಮುಗಿಸ್ಕೊಂಡು ಬಂದಿಲ್ಲಿ ಊಟ ಮಾಡೋದು ನಮ್ಮ ಮನೇಲವರು. ಅದಕ್ಕೆ ಬಿರಿಯಾನಿ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ ಶ್ರವಣ್ ಬ್ರೋಗೆ ವರುಣ್ ಬ್ರೋಗೆ. ಸೊ ಬಿರಿಯಾನಿಗೆ ಏನೇನು ಶಾಪಿಂಗ್ ಮಾಡ್ಕೋಬೇಕೀಗ. ಟೊಮಾಟೊ ನೋಡೋದು ಹೆಂಗೆ ಹಾಯ್ಕೊಡೋದು ಹೆಂಗೆ, ಯಾವ್ದು ಬೇಕಾದ್ರೆ ಹಾಕೋಬೋದಾ? ಮಾರ್ಕ್ ಇರೋದು ತೊಗೋಬಾರ್ದು. ಸೊ ಫಿಶ್ ಮತ್ತು ಚಿಕನ್ ತರಕ್ಕೆ ನಮ್ಮ ಅಮ್ಮ ನಂಗೆ ಹೇಳಿದ್ದಾರೆ. ಆ ಟಾಸ್ಕ್ನ ಮುಗಿಸ್ಬಿಟ್ಟು ಬರೋಣ ಬನ್ನಿ. ಇಲ್ಲೇ ಸಿಗುತ್ತೆ ಫಿಶ್ ಮತ್ತು ಚಿಕನ್ ಅಲ್ಲಿ. ನಮ್ಮ ಮನೆಗೆ ಬರ್ತಿರೋರು ಡಯಟ್ ಮಾಡ್ತಿರೋ ಫಿಟ್ನೆಸ್ ಫ್ರೀಕ್ಗಳು. ಸೊ ಅವರಂತೂ ಬೇರೆ ಏನು ತಿನ್ನಲ್ಲ. ಎಷ್ಟು ತಿಂತಾರೆ ಏನು ತಿಂತಾರೆ ನನಗೆ ಗೊತ್ತು. ಅದಕ್ಕೆ ಜಾಸ್ತಿನೂ ತೊಗೊಂಡು ಹೋಗಲ್ಲ. ಬಾಸಾ ಫಿಶ್ ನನಗೆ ಆ್ಯಂಡ್ ಅವ್ರಿಗೆ ಫಿಶ್ ಇದು ಚಿಕನ್. ಇವತ್ತು ಶಾಪಿಂಗಲ್ಲಿ ನನಗೆ ಉದ್ದ ಬಿಲ್ ಬೀಳೋದಿದೆ, ಅದಂತೂ ಫಿಕ್ಸ್. ಆಲಿವ್ ಆಯಿಲ್ ಒಂದು ತೊಗೋಬೇಕು. ನಂದಿನಿ ಗೀ ಪ್ರೀತಿ ಗೀತಿ ನಮ್ಮಂತೋರಿಗಲ್ಲ. ಇಲ್ಲಿ ಯಾರು ಇಲ್ಲವೇ ಇಲ್ಲ ಗೈಸ್. ಆಗಿಂದ 2 ರೌಂಡ್ ಹೊಡೆದೆ ನಾನು. ಫಿಶು ಚಿಕನ್ ಕೊಡೋರು ಇಲ್ಲವೇ ಇಲ್ಲ. ಕಾಯ್ತಾ ಇದ್ದೀನಿ ನಾನು ಬರ್ತಾರೆ ಅಂತ. ಡಯಟ್ ಕೋಕ್ ಕುಡಿತಾರೆ ನಮ್ಮವರು, ನಮ್ಮ ಫ್ರೆಂಡ್ಸ್ ಡಯಟ್ ಕೋಕ್ ಅವ್ರಿಗೆ. ಗೈಸ್ ಶಾಪಿಂಗ್ ಆಯಿತು ಗೈಸ್. ಉದ್ದ ಬಿಲ್ ಬಿತ್ತು ಗೈಸ್. ಗೈಸ್ ಫೈನಲಿ ಶಾಪಿಂಗ್ ಮುಗೀತು. ಆ್ಯಂಡ್ ನಮ್ಮ ಎಂಥ ಕೆಲಸ ಮಾಡ್ತಾರೆ ಅಂದರೆ ಅದಕ್ಕೆ ನಾನು ಅಮ್ಮ ಜೊತೆ ಶಾಪಿಂಗ್ ಬರಲ್ಲ. ನಾವು ಬಂದಿರೋದು ಬಿರಿಯಾನಿಗೆ ಐಟಮ್ ತೊಗೊಳಕ್ಕೆ. ನಮ್ಮ ಬಿರಿಯಾನಿ ಮಾಡ್ತಾರೆ, ಅದಕ್ಕೆ ಐಟಮ್ ತೊಗೊಳಕ್ಕೆ ಏನ್ ಬೇಕು? ರೈಸು, ತುಪ್ಪ, ಚಿಕನ್, ಏನೋ ಒಂದಷ್ಟು ಟೊಮಾಟೊ ಅದು ಇದು ಬೇಕಾಗ್ಬೋದು. ಸರ್ಫೆಕ್ಸ್ ಅಲ್ಲಿ ಬಿರಿಯಾನಿ ಮಾಡಕ್ ತಗೋತಾರ? ಕನ್ಫರ್ಟ್ ಬಿರಿಯಾನಿ ಮಾಡಕ್ ತಗೋತಾರ? ಹಾರ್ಪಿಕ್ ಬಿರಿಯಾನಿ ಮಾಡಕ್ ತಗೋತಾರ? ಇದೆಲ್ಲ ಮನೆ ರೇಷನ್ ತರೋ ಟೈಮಲ್ಲಿ ಹೋಗ್ತಾರೆ. ಅವಾಗ್ಲೂ ತಗೋಬೇಕು, ಇವಾಗ್ಲೂ ತಗೋಬೇಕು. ಬಿಲ್ಲು ಸಿಕ್ಕವನೆ ಬಕ್ರಾ ಅಲ್ಲ ಬಕ್ರಾ ಸಿಕ್ಕವನೆ ಹಾಕ್ಬಿಡೋಣ ಬಿಲ್ಲು ಅಂದ್ಬಿಟ್ಟು ಕ್ಲೀನ್ ಆಗಿ ಇವತ್ತು ಬಿಲ್ ಹಾಕ್ಕೊಡು. ನಿಲ್ಕೊಂಡು ಸುಮ್ನೆ ಹೋಗ್ಬಿಡಿ. ನೀವು ತಗೊಂಡ್ ಬನ್ನಿ, ನಾನು ಹೋಗಿರ್ತೀನಿ. ನೋಡಿ ಇದೆಲ್ಲ ಮತ್ತೆ ಇಲ್ಲಿ ತಗೊಂಡಿರೋದು ನೋಡಿ. ಇಲ್ಲೂ ಟ್ಯಾಕ್ಸ್. ಹೆಂಗನ್ಸುತ್ತೆ ಈ ತರ ಟ್ಯಾಕ್ಸ್ ಹಾಕ್ದಾಗೆಲ್ಲ ಖುಷಿ ಆಗುತ್ತಾ? ಏನ್ ಟ್ಯಾಕ್ಸ್? ಅಡುಗೆ ಮಾಡ್ಬೇಕಾದ್ರೆ ತೊಳೆದು ಟ್ಯಾಕ್ಸ್ ಅಂದ್ರೆ ಈಗ ನೀವೇನೇನ್ ತಗೊಂಡಿರ ಆಯ್ತು. ಈಗ ಏನೇನ್ ತಗೊಂಡಿದ್ರೆ ಎಲ್ಲ ಬಿರಿಯಾನಿಲಿ ಹಾಕ್ಬೇಕು. ಹಾಕ್ತೀರಾ? ಸರ್ಫೆಕ್ಸಲ್ಲು, ಕನ್ಫರ್ಟು ತಿಂತೀಯಾ? ಬಿರಿಯಾನಿಲಿ ಹಾಕೋ ಐಟಮ್ ತಗೊಂಬರೋಣ ಅಂತ ಕರ್ಕೊಂಡು ಹೋಗ್ಬಿಟ್ಟು ಏನಂತ ತೋರಿಸ್ತೀನಿ ಬನ್ನಿ. ಬರೀ ನನಗೆ 2 ನೆನಪಿರೋದು, ಮಿಕ್ಕಿದಿನ ಬೇಜಾನಿದಾವೆ. ಅಮ್ಮ ಎಲ್ಲ ಬೆಲೆ ಜಾಸ್ತಿ ಎಲ್ಲ ಬರಲ್ಲ. ಒಂದು ತಿಂಗಳಿಗೆ ಬಂದ್ಬಿಡುತ್ತೆ ಎಲ್ಲ ಬೆಲೆ. ಅವ್ರಿಗೂ ಗೊತ್ತು ಬೆಲೆ ಎಷ್ಟಿದೆ ಅಂತ ಅಲ್ವಾ ಗೈಸ್? ನಿಮಗೂ ಗೊತ್ತಲ್ವಾ? ಅದಕ್ಕೆ ನನ್ ಕರ್ಕೊಂಡು ಹೋಗೋದು ಟ್ಯಾಕ್ಸ್ ಹಾಕಕ್ಕೆ. ಯಾರು ಕೇಳಬೇಕು? ಅಮ್ಮ ಬೆಳಗ್ಗೆ ಎಬ್ಬರ್ಸ್ಬಿಟ್ಟು ಬಾರೋ ಜೊತೆಗೆ ಹೋಗಿ ತಗೊಂಬರೋಣ ಅಂದಿದ ತಕ್ಷಣನೇ ಗೊತ್ತಾಯ್ತು, ಸಮೀರ್ ಹುಷಾರು ನಿನ್ನ ಬ್ಯಾಂಕ್ ಅಕೌಂಟ್ ಇವತ್ತು. ಬನ್ನಿಗೆ ಇದಿಷ್ಟೆಲ್ಲ ತೊಗೊಂಡು ಹೋಗ್ಬೇಕು. ಐಟಮ್ ಕಾರಲ್ಲಿದೆ. ಅಮ್ಮ ಇದು ಯೂಸ್ ಮಾಡ್ತಾರೆ ಬಿರಿಯಾನಿಗೆ, ಸರ್ಫೆಕ್ಸಲ್ ಯೂಸ್ ಮಾಡ್ತಾರೆ. ಇನ್ನೊಂದು ಏನು ಐಟಮ್ಗಳಿದ್ದಾವೆ ಗೈಸ್. ಫೈನಲಿ 10 ಗಂಟೆಗೆ ಇಳಿದ ಶೂಟಿಗೆ 1 ಗಂಟೆಗೆ ಬಂದವ್ರೆ ನಮ್ಮ ಬ್ರದರ್. ಎಲ್ಲಿ ತುಂಬಾ ಕೆಲ್ಸದಲ್ಲಿದ್ದೀರಾ? ಪಾಪ ಬ್ರೋ, ನೋಡಿ ಬ್ರೋ ಎಷ್ಟು ಕೆಲಸ ಮಾಡಿದ್ದಾರೆ ನೈಟ್ ಎಲ್ಲ. ಹೌದಾ? ಕಾರಲ್ಲಿ ಬಂದಿಲ್ವಾ? ಈಗ ನೀವು ನೋಡಿದ್ರೆ ನನ್ನ ಬಿಟ್ಟೋಗ್ಬಿಡ್ತೀರಾ. ಏನೇನಾಯ್ತು? ಥ್ಯಾಂಕ್ ಯು. ಹೇಳಲ್ಲ, ಸೀಕ್ರೆಟ್ಸ್ ಇತ್ತಾಗಿ. ಹೊಡಿಲ್ಲ ಏನಾ? ನೋಡಿಲಿ ಹೊಡಿಲ್ಲ, ಲೋಡ್ ಮಾಡಿ ಹೊಡಿಲ್ಲ, ಇಲ್ಲಿ ಹೊಡಿಲ್ಲ. ಗನ್, ಐಫೋನ್ ಗನ್ ಲುಕ್ಸ್ ಲೈಕ್ ಐಫೋನ್. ಲೋಡ್ ಆಗಿಲ್ಲ ಬ್ರೋ. ಬುಲೆಟ್ ಲೋಡ್ ಮಾಡ್ಬೇಕು ಒಳಗೆ, ಫಿಲ್ ಮಾಡಿ. ಬುಲೆಟ್ ಯಾವುದು ಕೊಡ್ತಾರಾ? ಚಿಕ್ಕದು ಯೆಲ್ಲೋ ಕಲರ್ ಕೊಡ್ತಾರೆ. ಪೇಪರ್ ಅಲ್ಲ ಬ್ರೋ, ಎಲ್ಲೋ ಬುಲೆಟ್ ಬರುತ್ತೆ. ಅದಿಲ್ಲ, ಖಾಲಿ ಆಗಿದೆ. ಇದಿಲ್ಲ, ಇದು ಆನ್ಲೈನ್.
ಏನೆಲ್ಲ ಇಟ್ಕೊಂಡಿದ್ದಾರೆ ಆಂಟಿ? ಐಫೋನ್ ಗನ್ನು ಐಟಮ್ ಎಲ್ಲ ನೋಡ್ದಿರೋದು ಐಟಮ್ ಎಲ್ಲ ಇಟ್ಕೊಂಡಿದ್ದಾರೆ. ಜಾಸ್ತಿ ಇದು ಕೇಳ್ತದ. ಕತ್ತಿ 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 ಸ್ವಾಡ್ ಅದು ಗನ್ನು ಅಂದ್ರೆ ಅವಾಗಿಂದ ಅದೆಲ್ಲ ಗನ್ನು ಜಾಸ್ತಿ. ಅದು ಇದ್ರ ಗನ್ ಇಲ್ಲ, ಅದೊಂದು ಇದು ಸಣ್ಣ ಒಂದು ಇದು ತಂದಿದ್ದಾರೆ. ಆಮೇಲೆ ಜೆಸಿಬಿ ಅದು ಇಷ್ಟ ಹಂಗೆ ಜಾಸ್ತಿ. ಅವನ ಅಂತ ಆಟ ಸಾಮಾನು ಬ್ರೋ ಒಂದು ಒರಿಜಿನಲ್ JCB ಕೊಡ್ಸಿ ಬ್ರೋ, ನಮ್ಮ ಫ್ರೆಂಡ್ಶಿಪ್ ನೋಡೋಣ. ಬನ್ನಿ ಹೋಗಂತ ಆಂಟಿ ಹೋಗಿ ತಗೊಂಡ್ ಬರ್ತೀವಿ. ಲೇಡೀಸ್ ಸ್ನೇಹಿತರೆ, ಗೈಸ್ ಫೌಂಡೇಶನ್ ತಂದಿದ್ದೆ ನಾನು ವಿಡಿಯೋಗೆ ಅಂತ. ಆಯ್ತು ಹೇಳಿ ಟೆನ್ಷನ್ ಆಗ್ಬಿಡಿ, ಹಾಕೊಳ್ಳಿ ಟೆನ್ಷನ್ ಆಗ್ಬಿಡಿ, ಹಚ್ಕೊಳ್ಳಿ. ಹೇಗೆ ಹಾಕೊಳ್ಳೋದು? ಹಿಂಗ್ ಉಚ್ಕೊಳ್ಳಿ ಹಿಂಗೆ ಮೂತಿಗೆ. ಬ್ರೋ ಇದು ತುಂಬಾ ಜಾಸ್ತಿ ಆಗೋಯ್ತು ಬ್ರೋ. ಇಲ್ಲ ಬ್ಲೆಂಡ್ ಮಾಡ್ಬೋದು, ಬ್ಲೆಂಡ್ ಮಾಡಿ ಹಿಂಗ್ ಬ್ಲೆಂಡ್ ಮಾಡಿ. ನೀವು ಬ್ಲೆಂಡ್ ಮಾಡಿ ಬ್ರೋ, ಒರ್ಸಿ ಕ್ಲೀನ್ ಆಗಿ ಎಲ್ಲಾ ಕಡೆ, ಒರ್ಸಿ ಹಿಂಗ್ ಕ್ಲೀನ್ ಆಗಿ ಎಲ್ಲಾ ಕಡೆ. ಬ್ರೋ ಇದು ಡೂಪ್ಲಿಕೇಟ್ ಒರಿಜಿನಲ್ ಡಿಯೋರ್ ಅಂದ್ರೆ ಇದು ಫೇಕ್ ಸ್ಕಿನ್ ಕಾಣುತ್ತೆ. ಇಲ್ಲ ಹಾಕಿ ನೀವು ಹೇಳ್ತೀನಿ, ಹಿಂಗ್ ಒರ್ಸಿ. ನಿಮ್ ಶೇಡ್ ಬೇರೆ ಅನ್ಸುತ್ತೆ ಅದಕ್ಕೆ. ಮಾಡಿ ಜಾಸ್ತಿ ಮಾಡಿ, ಕ್ಲೀನ್ ಆಗಿ ಮಾಡಿ ಬ್ರೋ. ಅಲ್ಲ ಕಣ ಫೌಂಡೇಶನ್ ಬೆಳ್ಳಿಗಾಗಕ್ಕೆ ಏನಿದೆ ಅಂದ್ರೆ ಇದೇ ತಗೊಳ್ಳಿ ಅಂತ ಕೊಟ್ಟೆ. ಸಾಕಾದಾಗ ಕಾಣ್ತಾ ಇದ್ದೀರಾ. ವಾಶ್ ಮಾಡಿ ಬ್ರೋ. ಬ್ರೋ ಏನಾಗಿಲ್ಲ ಬ್ರೋ, ಕರೆಕ್ಟ್ ಆಗಿದೆ. ಇಲ್ಲ ಏನ್ ಬ್ರೋ ಅಷ್ಟು ಬೆಳ್ಳಗೆ ಹೋಗೋಯ್ತು? ಬೆಳ್ಳಗ ಫೇಕ್ ಕಾಣ್ತಿದೆ, ಸ್ಪ್ರೆಡ್ ಆಗ್ತಿದೆ ಫುಲ್ಲು. ಬ್ರೋ ಒರ್ಸಿ ಬ್ರೋ, ಹೋಯ್ತು. ಕೂದಲೆಲ್ಲ ಬಿಳಿ ಬಿಳಿ ಕಾಣ್ತಿದೆ. ಅದು ಸ್ವಲ್ಪ ಹೊತ್ತು ಕಾಣುತ್ತೆ, ಟೆನ್ಷನ್ ತಗೊಂಡ್ಬಿಡಿ. ನಾನೇನು ಮಾಡಿಲ್ಲ ಬ್ರೋ, ಬೆಳ್ಳಗಾಗಕ್ಕೆ ಫೌಂಡೇಶನ್ ಕೊಟ್ಟೆ. ಸಾಕಂದ್ರು ನಾನು ಅಷ್ಟ ಆಗುತ್ತೆ ಅಂದೆ. ಏನ್ ಗೊತ್ತು ನೀವು ಇಷ್ಟು ಬೆಳ್ಳ ಕಾಣ್ತೀರಾ ಅಂತ. ಸನ್ಸ್ಕ್ರೀನ್ ಅಲ್ಲ, ಫೌಂಡೇಶನ್. ಹಾಕಿರೋದು ಬ್ರೋ, ಇದು ಫಸ್ಟ್ ಡಿಯೋರ್. ಇದು ನಾನು ಫುಲ್ ಎಕ್ಸೈಟ್ ಆಗ್ಬಿಟ್ಟೆ. ಸೂಪರ್ ಫೇಕ್ ಅಂತಾರೆ ಡಿಯೋರ್ ನ, ಫೇಕ್ ಅಂತೆ. ನಾನ್ ಡಿಯೋರ್ ಫೇಕ್ ಹೇಳಿಲ್ಲ ಬ್ರೋ, ನನ್ ಮುಖ ಫೇಕ್ ಕಾಣ್ತಾ ಇದೆ ಅದು ಹಾಕಿ. ಕರೆಕ್ಟ್ ಆಗಿದೆ ಅನ್ಕೊಳ್ಳೋದು. ಪರ್ಫೆಕ್ಟ್ ಆಗ್ತದೆ. ಹಲೋ, ಈಗ ಹೇಳ್ಬೇಕು ತಾನೆ ಹೇಗೆ ಹಾಕೋದು ಏನಂತ. ನನಗೇನ್ ಗೊತ್ತಾಯ್ತು, ನೀವೇ ಆಕ್ಟರ್ಸ್ ಮಾರೆ. ನಾನೇ ಫಸ್ಟ್ ಟೈಮ್ ಹಚ್ಬಿಟ್ಟು ವಾಪಸ್ ತೊಳ್ಕೊಂಡ್ಬಿಟ್ಟಿದ್ದೆ. ಸುಮ್ನೆ 6,000 ರೂಪಾಯಿ ಕೊಟ್ಟು ತಂದೆ ಅದನ್ನ ಫೌಂಡೇಶನ್. ನಿಮ್ಗೆ ಸೀದಾ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಮಧು ಅವ್ರ ಮದುವೆ ದಿನ ಹಾಕೊಂಡು ಹೆಂಗಿದ್ದ ಗೊತ್ತಾ, ಸನ್ಸ್ಕ್ರೀನ್ ಅನ್ಕೊಂಡು ನಾನು ಫೌಂಡೇಶನ್ ಹಚ್ಕೊಂಡಿದ್ದೆ. ಹೋಯ್ತಲ್ಲ, ಹೋಯ್ತು ಬೆಳ್ಳಿ ಕಾಣಿದ್ರೆ. ಸ್ನೇಹಿತರೆ ಪಾಸ ಹೋಗೋಣ ಬನ್ನಿ. ಆಚೆ ಜನ ನೋಡ್ರೆ ಪಾಸ್ ಆಗ್ಬಿಟ್ಟಿರೋರು ಇವ್ರನ್ನ. ಗೈಸ್, ನಮ್ಮ ಮನೆಯವ್ರಿಗೆಲ್ಲ ಬಾಯಿ ಹೇಳ್ತಾ ನಾವೀಗ ಶೂಟ್ ಮಾಡಕ್ ಹೋಗ್ತೀವಿ. ಆಮೇಲೆ ಬಂದ್ಬಿಟ್ಟು ನಮ್ಮ ಮನೆ ಲಂಚ್ ಬಿರಿಯಾನಿ ತಿಂತೀವಿ ಇವತ್ತು. ನಾವು ಬಿರಿಯಾನಿ ನಮ್ಮ ಟೇಲರ್ನ ಒಪ್ಪಿಸ್ಬಿಟ್ಟು ನಮ್ಮ ಮನೆಗೆ ಬಿರಿಯಾನಿ ಮಾಡ್ಸಿದ್ದೀನಿ. ಐ ಆಮ್ ವೆರಿ ಎಕ್ಸೈಟೆಡ್. ಬಿರಿಯಾನಿ ಸ್ವಲ್ಪ ತಿನ್ನೋಣ. ಸ್ವಲ್ಪ ಬ್ರೋ ತಿನ್ನೋಣ, ಸ್ವಲ್ಪ ಅವ್ರು ಹೋದ್ಮೇಲೆ ಇನ್ನೊಂದು ಸ್ವಲ್ಪ ತಿನ್ನೋಣ. ಸಣ್ಣ ಕಾರ್ ನಿಲ್ಸ್ಬಿಟ್ಟು ಇಂಜಿನ್ ಆಫ್ ಮಾಡದೆ ಬಂದವ್ರೆ ಅನ್ಸುತ್ತೆ. ಆಫ್ ಆಗಿದೆಯಾ ಇಂಜಿನ್ ಆಫ್ ಮಾಡಿ. ಏನ್ ಲೈಟ್ ಬರ್ತಿದೆ ಮತ್ತೆ? ಇಂಜಿನ್ ಆಫ್ ಮಾಡಿ ಬ್ರೋ. ನೈಕಿ ಕಿಂಗ್ ಆಗ್ಬಿಟ್ಟವ್ರು ಇವತ್ತು, ನೈಕಿ ಹಾಕೊಂಡು ನೋಡ್ತಾರಲ್ಲ. ಇಲ್ಲ ಇಂಜಿನ್ ಆಫ್ ಆಗಿತ್ತಾ? ಆಫ್ ಇತ್ತು ಬ್ರೋ. ಒಂದ್ಸತಿ ಅದು ಹಿಂದೆ ಲೈಟು ಬರ್ತಿದ್ಯಲ್ಲ ನೋಡಿ. ಇದೆ ಇದು ಸೈಡ್ ಪಾರ್ಕಿಂಗ್ ಲೈಟ್ ಆನ್ ಇದೆ ಅಷ್ಟೇ. ಏನಾಯ್ತು? ಅದು ಇಂಜಿನ್ ಆಫ್ ಆದ್ರೆ ಆಗುತ್ತೆ. ಆ ಬೂಮರ್ ಎತ್ಕೊಂಬನ್ನಿ ಹಂಗೆ ನನಗೆ ಸ್ವಲ್ಪ. ಇದರಿಂದ ವಿಡಿಯೋ ಶೂಟ್ ಮಾಡೋಕ್ಕೆ ಮಲ್ಲೇಶ್ವರಂಗೆ ಹೋಗ್ತಾ ಇದೀವಿ. ಗೈಸ್, ಸೊ ಫೈನಲಿ ನಾವು ಮಂತ್ರಿ ಮಾಲ್ಗೆ ಬಂದ್ವಿ. ಬಿಕಾಸ್ ಏನೂ ತಿಂತಿಲ್ಲ ನಾವು ಯಾರೂ. ತಿಂದ್ಬಿಟ್ಟು ಆಮೇಲೆ ವಿಡಿಯೋ ಶೂಟ್ ಮಾಡಿ ಆಮೇಲೆ ಮನೆಗೆ ಹೋಗಿ ಲಂಚ್ ಮಾಡೋಣ ಅಂತ. ಸ್ವಲ್ಪ ನಾವು ತಿನ್ಕೊಂಬಿಡೋಣ. ಬಿಕಾಸ್ ಎಲ್ರಿಗೂ ಹೊಟ್ಟೆ ಹಸುವಾಗ್ತಿದೆ. ಬೆಳಗ್ಗೆ ಬರೀ ವಾಟರ್ ಮೆಲನ್ ಜ್ಯೂಸ್ ಕುಡಿದಿರೋದು ಅಷ್ಟೇ ನಾನು. ಬನ್ನಿ, ಸಂಜೆ ಮತ್ತು ನಮ್ಮ ಟೀಮ್ ಎಲ್ಲ ಬರ್ತಿದ್ದಾರೆ. ಮೇಲೆ ಹೋಗಿ ಸ್ವಲ್ಪ ಲೈಟಾಗಿ ನಾವು ತಿನ್ಕೊಂಡು ಹೋಗೋಣ. ಹೊಟ್ಟೆ ಬಜ್ಜಿ ಅವರು ಅಂತ ಡೈಲಿ ಲಾಕ್ಸ್ ನೋಡಿ. ಹೇಳಿ. ಹಾಯ್. ಥ್ಯಾಂಕ್ ಯು. ಶ್ರವಣ್ ಬ್ರೋ ಒಳ್ಳೆ ಪೆಟ್ ನೇಮ್ ಇಟ್ಟಿದ್ದೀವಿ ನಾವೆಲ್ಲ, ಹೊಟ್ಟೆ ಬಜ್ಜು ಅಂತ. ಎಲ್ಲ ಹೆಲ್ತಿ ಬಾಯ್ಸ್, ಹೆಲ್ತಿ ಐಟಮ್ ತಿಂತಾ ಇದೀವಿ ನೋಡಿ. ಎಷ್ಟೆಲ್ಲ ಬೌಲ್ಗಳು, ಯಾಕಂದ್ರೆ ನಾವು ಇಷ್ಟು ಜನ ಇದ್ದೀವಿ ಇಲ್ಲಿ. ನಮ್ಮ ಶ್ರವಣ್ ಬ್ರೋ ಟೀಮು, ನಮ್ಮ ಟೀಮು ಎಲ್ಲ ಇದೆ ನೋಡಿ. ಅಲ್ಲಿ ಎಲ್ರಿಗೂ ಹೆಲ್ತಿ ಐಟಮ್. ಮುಂಚೆ ಆದರೆ ಬಂದು ದೋಸೆ ಗೀಸೆ ಇಡ್ಲಿ ಗಿಡ್ಲಿ ಬಿರಿಯಾನಿ ತಿಂದಿದ್ದಲ್ಲ ತಂದು. ಇವಾಗಿಲ್ಲ, ಹೆಲ್ತಿ. ಪಿಜ್ಜಾ, KFC, ಡಾಮಿನೋಸ್ ಅದೇ ತಿಂತಾ ಇದ್ವಿ. ಇವಾಗ ಹೆಲ್ತಿ ನೋಡಿ. ಸವಾಸ ದೋಸೆ ಮಾಡ್ಬೇಕು, ಅದಕ್ಕೆ ಈ ಥರ ಸವಾಸ. ಗೈಸ್, ತಿಂದಿದ್ದಾಯ್ತು ಲಂಚು. ನಮ್ಗೆ ಕಾಫಿ ಬೇಕಿತ್ತು, ಅದೇ ಕಾಫಿ ತೊಗೊಂಡಿದ್ದೀನಿ ನಾನು. ಕಾಫಿ ಇಲ್ಲ ಅಂದರೆ ಆಗ್ತಿಲ್ಲ ಇತ್ತೀಚೆಗೆ. ಇವರು ಅಮೇರಿಕನೋ ತೊಗೊಂಡಿದ್ದಾರೆ, ಇವರು ಕಾಫಿ ಬೇಡ ಅಂತ. ನಿಮ್ದು ಯಾವುದು? ಲಂಡನ್. ನಮ್ಮದು ಬ್ಲ್ಯಾಕ್ ನಾರ್ಮಲ್ ಇಂಡಿಯನ್ ದೇಸಿ ಕಾಫಿ. ಗೈಸ್, ಸೊ ಮೆಜೆಸ್ಟಿಕ್ಗೆ ಹೋಗ್ಬೇಕು ನಾವು ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ. ಬಟ್ ಮೆಜೆಸ್ಟಿಕಲ್ಲಿ ಪಾರ್ಕಿಂಗ್ ಸಿಗಲ್ಲ. ಅದಕ್ಕೆ ನಮ್ಮ ಕಾರ್ನ ಇಲ್ಲೇ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ ನಮ್ಮ ವರುಣ್ ಹೇಳಿದ್ರು. ಮೆಟ್ರೋಲ್ ಹೋಗ್ತೀವಿ ಈಗ ನಾವೆಲ್ಲ. ಬನ್ನಿ ಮೆಟ್ರೋಲ್ ಹೋಗೋಣ.
ಗೈಸ್ ನಾವು ಎಷ್ಟೇ ಬೇಗ ವಿಡಿಯೋ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಆಗದೆ 4-5 ಗಂಟೆ ಆಗುತ್ತೆ ನಮ್ಮ ವಿಡಿಯೋ ಶೂಟ್ ಮಾಡೋಕ್ಕೆ. ಅಂದರೆ ನಾನು ವರುಣ್ ಸೌಂಡ್ ಸೇರಿದರೆ ಹಂಗೆ ಆಗುತ್ತೆ ಯಾವಾಗಲೂ. ಎನಿವೇಸ್ ಒಂದು ಕ್ರೇಜಿ ವಿಡಿಯೋ ಬರೋದಿದೆ ನೋಡಿ. ಗೈಸ್ ನಮ್ಮ ಫೈನಲಿ ನಮ್ಮ ವಿಡಿಯೋ ಮುಗೀತು. ಯಪ್ಪ ಹೆಂಗಿತ್ತು? ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ನೀವು ನೋಡಿರ್ತೀರ ವಿಡಿಯೋ, ಫಸ್ಟ್ ಆ ವಿಡಿಯೋ ಬಂದಿರುತ್ತೆ, ಇದು ಬಿಹೈಂಡ್ ದ ಸೀನ್ ಅಂದ್ಕೊಳ್ಳಿ. ಮಜಾ ಇತ್ತು, ನೆಕ್ಸ್ಟ್ ಲೆವೆಲ್ ಮಜಾ ಇತ್ತು. ಇದು ನೋಡಿ ಎಷ್ಟು ಜನ ಇದ್ದಾರೆ, ಯಪ್ಪ ಲೈನಲ್ಲಿ ಇದ್ದವರೆಲ್ಲ ಗುಂಪು ಸೇರ್ಕೊಂಬಿಟ್ಟವ್ರು. ಹೆಂಗಿತ್ತು ಬ್ರದರ್ ಎಕ್ಸ್ಪೀರಿಯನ್ಸು? ನೋ ಕಮೆಂಟ್ಸ್. ಎ ಸಿಲಿ ಕೂತಿದ್ದವ್ರನ್ನ ರೋಡಿಗೆ ಕರೆಸ್ಬಿಟ್ಟು ಪೆನ್ ಮಾರಾಗಿ ಬಿಟ್ಬಿಟ್ಟಿದ್ದೀವಲ್ಲ ಬ್ರೋ. ಚೆನ್ನಾಗಿತ್ತು. ನಾನು ಹೇಳಿಲ್ವ ನಾನು ಗೆಲ್ತೀನಿ ಅಂತ. ಗೈಸ್ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, 16 Pro Max ನೋಡಿ. ಇನ್ನೊಂದು ಫೋನ್ ಇದ್ದಿದ್ದಕ್ಕೆ ಇನ್ನೊಂದು ಫೋನಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಪುಣ್ಯಕ್ಕೆ. ಗೈಸ್ ಫೈನಲಿ ಮನೆಗೆ ಬಂದ್ವಿ ನಾವು. ವರುಣ್ ಅಲ್ಲಿಂದ ಎಲ್ಲ ಹೋದರು, ನಾನು ಶ್ರವಣ್ ಬ್ರೋ ಬಂದ್ವಿ. ಬಿರಿಯಾನಿ ಮಾಡಿದ್ದಾರೆ ನಮ್ಮ ಅಮ್ಮ. ಸೊ ಅದನ್ನು ಈಗ ಶ್ರವಣ್ ಬ್ರೋ ತಿನ್ನಬೇಕು. ವರುಣ್ ಬ್ರೋ ನಾನು ಬರ್ತೀನಿ ವೆಯ್ಟ್ ಮಾಡಿದ್ದಾರೆ, ಬಟ್ ಸ್ವಲ್ಪ ತಿನ್ಬಿಡ್ತಾರೆ ಶ್ರವಣ್ ಬ್ರೋ, ಸೊ ದಟ್ ಈಸ್ ಆಲ್ಸೋ ಹಂಗ್ರಿ ಅಂತೆ. ಸ್ವಲ್ಪ ತಿನ್ಬಿಟ್ಟು ಆಮೇಲೆ ವರುಣ್ ಬ್ರೋ ಬಂದರೆ ಫುಲ್ ತಿನ್ನೋದು. ಟ್ರೈನರ್ ನಮ್ಮ ಮನೆಗೆ ಕರೆಸಿ ಚೀಟ್ ಮಾಡಿಸ್ತಾ ಇದ್ದೀನಿ. ಬ್ರೋ ಹೊಟ್ಟೆ ತುಂಬ ತಿನ್ನಿ ಬ್ರೋ. ಬ್ರೋ ನಾನು ಹೇಳಿಲ್ಲಪ್ಪ, ನಮ್ಮ ಅಮ್ಮ ಆಗ್ತಿರೋದು ರೈಸ್, ನನಗೇನು ಪ್ರಾಬ್ಲಮ್ ಇಲ್ಲ. ಪೀಸಲ್ಲಿ ಕ್ಯಾಲರಿ ಜಾಸ್ತಿ ಇರುತ್ತಲ್ಲ ಬ್ರೋ, ಬಿರಿಯಾನಿ ಪೀಸಲ್ಲಿ ತಾನೇ ಜಾಸ್ತಿ ಕ್ಯಾಲರೀಸು. ನಂಗೆ ಬರೀ ರೈಸ್ ಹಾಕಿ, ನಂಗೆ ಡಯಟಲ್ಲಿ ಇದ್ದೀನಿ. ಫಿಶ್ ಇದೆಯಲ್ಲ, ಬಾಸಾ ಫಿಶ್ ಚೆನ್ನಾಗಿ ಮಾಡೋರು ಇಷ್ಟ ಆಗುತ್ತೆ. ಇವಾಗ ಚೆನ್ನಾಗಿ ಮಾಡೋರು ಇಷ್ಟ ಆಗಿದೆ. ಇವಾಗ ಚೆನ್ನಾಗಿದೆ, ಇಷ್ಟ ಆಗಿದೆ. ಚೆನ್ನಾಗಿದೆ ಶ್ರವಣ್ ಬ್ರೋ. ಸಂಜೆ ಚೆನ್ನಾಗಿಲ್ವನ ಸಂಜೆ? ಈ ಥರ ದಿನ ಬಿರಿಯಾನಿ ತಿನ್ಬೋದಾ ನಾನು? ಮೆಜರ್ ಮಾಡಿದ್ರೆ ತಿನ್ಬೋದು. ಹೌದಾ? ಸುಮ್ಮನೆ ಕೇಳೋದು ಗೈಸ್, ನಾನು ಸುಮ್ಮನೆ ಕೇಳೋದು. ಇಲ್ಲ ಇಲ್ಲ ತಿನ್ನಲ್ಲ, ಸ್ಟ್ರಿಕ್ಟ್ ಆಗಿದ್ದಾನಮ್ಮ ಫುಡ್ಡಲ್ಲಿ ಮಾತ್ರ. ಬ್ರೋ ಕೇಳಿ, ಭಯ ಜಾಸ್ತಿ ಇದೆ, ತುಂಬಾ ಸ್ಟ್ರಿಕ್ಟ್ ಆಗಿದೆ. ವರುಣ್ ಬಂದ್ ಹಾಕ್ಕೊಡ್ತಾರಲ್ಲ, ಆ ಥರ ಎಲ್ಲ ಮಾಡಲ್ಲ. ಇಷ್ಟು ಸ್ವಲ್ಪ ಜಾಸ್ತಿ ಆಗ್ಬಿಟ್ರೇನೋ ಫೈಟ್ ಮಾಡ್ತಾನೆ, ನಾನು ಡಯಟ್ ಮಾಡ್ತೆ ಅಂತ. ನಮ್ಮ ಟ್ರೈನರ್ ತಿಂತಾರೋ ಅಂತ ಹೇಳಿದ್ಮೇಲೆ ನಾನು ತಿಂತಿರೋದು. ನಮ್ಮ ಟ್ರೈನರ್ ನಾನೇ ಇವತ್ತು ನೋಡ್ತಾ ಇದ್ದೀನಿ ಹಿಂಗೆ ತಿಂತಿರೋದನ್ನ. ನಾನು ಅವ್ರ ಮನುಷ್ಯರ ಥರ ತಿನ್ನೋದಿಲ್ಲ ಅಂದ್ಕೊಂಡಿದ್ದೆ ಸಂಜೆ, ಇವತ್ತು ತಿಂತವ್ರ ಮನುಷ್ಯನ ಥರ. ಚೆನ್ನಾಗಿದ್ಯಾ? ತಿನ್ನಿ ಬ್ರೋ ತಿನ್ನಿ, ನಾಚ್ಕೋಬೇಡಿ, ಆರಾಮಾಗಿ ತಿನ್ನಿ. ಘಮ 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 ಬಿರಿಯಾನಿ ನೋಡಿ ಗೈಸ್. ಇವಾಗ ಬಂದರು ಬಾಯ್ಸು, ವರುಣ್ ಮತ್ತು SMR ಬ್ರೋ ಮತ್ತು ಕಾರ್ತಿಕ್ ಬ್ರೋ. ಇಲ್ಲ ನಾನ್ ವೆಜ್. ನಾನು ನಾನ್ ವೆಜ್ ಬಿಟ್ಟಿದ್ದೀನಿ. ನಾವು ಬರೀ ಚಿಕನ್ ಇದೆ, ಚಿಕನ್ ಫಿಶ್ ಇದೆ. ಫಿಶ್ ತಿಂತೀರಾ ವೆಜ್ಜು? ನೋಡಿ ಒಂದು ಸಾಯಿಲ್ ಬಂದ ನೋಡಿ, ಇಷ್ಟು ದಾರ ಬಿಟ್ಕೊಂಡು ಓಡ್ತಾನೆ ರೋಡಲ್ಲಿ, ಕಾರಲ್ಲಿ. ಲೇ ಏನೋ ಈ ದಾರ ಸಿಕ್ಕಾಕೊಂಡು ಗಾಡಿ ಎದ್ಬಿಟ್ಟಿದ್ರೆ ಏನು ಮಾಡ್ತಿದ್ದೆ ವೀಲಿಂಗು? ಬಾಯ್ ಬ್ರೋ, ಬಾಯ್ ಬಾಯ್ ಬಾಯ್. ಇಷ್ಟ ಆಯ್ತಾ ಬಿರಿಯಾನಿ? ಸೂಪರ್, ಫೋಟೋ ಕಳಿಸ್ತೀನಿ. ಡನ್ ಗೈಸ್ ಫೈನಲಿ ವರುಣ್ ಬ್ರೋ ವರುಣ್ ಬ್ರೋ ಬಾಯ್. ಇಷ್ಟ ಆಯ್ತಾ ಬಿರಿಯಾನಿ? ಸೂಪರ್ ಆಗಿತ್ತು ಆಂಟಿ, ಥ್ಯಾಂಕ್ ಯು ಸೊ ಮಚ್ ಆಂಟಿ. ಬಿರಿಯಾನಿ ಸಖತ್ತಾಗಿತ್ತು. ಅದು ತಿನ್ನಕ್ಕೆ ಕೈಯಲ್ಲಿ ಸ್ವಲ್ಪ ತಿಂದ್ವಿ ಅಷ್ಟೇ. ತಿಂದ್ರು ಗೈಸ್ ಇಷ್ಟು. ತುಂಬ ಡಯಟ್ ಮಾಡ್ತಾ ಇದ್ದೀನಿ ಬ್ರೋ. ಓಕೆ ಬಾಯ್ ಬಾಯ್. ಬಾಯ್ ಬಾಯ್ ಬಾಯ್. SMR ಬ್ರೋ ಬಾಯ್. ಇಷ್ಟ ಆಯ್ತಾ ಬಿರಿಯಾನಿ? ಓ ತುಂಬಾ ಚೆನ್ನಾಗಿತ್ತು. ಸಿಗೋಣ ಮತ್ತೆ, ಸಿಗೋಣ. ಕೆಲಸ ಇದೆ ನಮಗೆ. ಇಲ್ಲಿ ಅವರಲ್ಲಿ ಚೆನ್ನಾಗಿತ್ತ ಬಿರಿಯಾನಿ? ಅವ್ರು ವೆಜಿಟೇರಿಯನ್, ತಿನ್ನಲ್ಲ ಒಂದು ತಿಂಗಳು. ಏನೈತೆಲ್ಲ ಎತ್ತು, ಏನೈತೆಲ್ಲ ಎತ್ತಯ್ಯ, ಏನಿದೆಲ್ಲ ಎತ್ತು, ದುಡ್ಡು ಗಿಡ್ಡೆಲ್ಲ ಚೈನ್. ಬಾಯ್ 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 ಬಾಯ್. ಹುಷಾರಾಗಿ ಹೋಗಿ, ಹುಷಾರಾಗಿ ಹೋಗಿ. ಈಗ ಹೋಗಿ ಮಲಗುವ ಟೈಮು. ಅಯ್ಯೋ ಗೈಸ್ ನಾನು ಇವಾಗ ನೋಡ್ತಾ ಇದ್ದೀನಿ, ಫುಲ್ ಫೇಸ್ ಎಲ್ಲ ಬೆಳ್ಳಿ ಕಾಣ್ತಿದೆ, ಯಾಕಂದರೆ ಎಕ್ಸ್ಪೋಜರ್ ಜಾಸ್ತಿ ಆಗ್ಬಿಟ್ಟಿದೆ ಕ್ಯಾಮ್ರಾಗೆ. ಟುಮ್ ಬ್ಲಾಗಲ್ಲಿ ಕಾಣ್ತು, ತುಂಬ ದಿನ ಆಯಿತು. ಏನು ಮಾಡ್ತಿದ್ಯಪ್ಪ? ಏನು ಬ್ಯುಸಿ ಆಗಿಬಿಟ್ಟಿದ್ಯಾ? ಈವೆಂಟಾ? ಏನು ಮಾಡೋದು ಇವೆಂಟಲ್ಲಿ? ಡ್ಯಾನ್ಸ್ ಆಡೋದು, ಡ್ಯಾನ್ಸ್ ಹೇಳ್ಕೊಡೋದು, ಸ್ಕೂಲ್ಸ್ ಕಾಲೇಜ್ ಡ್ಯಾನ್ಸ್. ಹೌದಾ? ಮತ್ತೆ ಎಷ್ಟಿದೆ ಲೇಬರ್? ಐಫೋನ್ ಇದೆಯಾ? ಬನ್ನಿ ಈಗ ಸ್ಟೇರ್ಸಲ್ಲಿ ಹೋಗೋಣ. ಯೂಸ್ ಮಾಡೋದು ನನಗೂ ಅಡಿಯೋ ಮಾಡ್ತಾರೆ. ಅಯ್ಯೋ ಬಿರಿಯಾನಿ ತಿಂದ್ಬಿಟ್ಟಿದ್ದೀನಿ ಇವತ್ತಂತೂ. ನಾನು ಅಷ್ಟೇ ಹಾಕೊಂಡು ತಿಂದೆ. ಶ್ರವಣ್ರು ಬೈತರು, ಹಿಂಗೆ 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 ಅಂದರೆ ಸರಿ ಇಬ್ರು ಆಯಿತು ಅಂದ್ಬಿಟ್ಟು ತಿಂದೆ. ಆದ್ರೂ ನಾಳೆ ಮತ್ತೆ ಕಾಗೆ ಮಾಡ್ತಾರೆ, ಹೊಟ್ಟೆ ಬಂದ್ಬಿಡುತ್ತೆ. 6 ಪ್ಯಾಕ್ ಬರೋವರೆಗೂ ಕಷ್ಟ ಬೇಯಿಸಿ, ಬಂದ ಮೇಲೆ ಹಬ್ಬ खत्म. बाय बाय, टाटा, गुड बाय, गया.